ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ರಾಗಿ ಆಲ್ಬಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಮಾಡ್ಕೋಬೋದು. ಮನೆಯಲ್ಲಿ ಮಕ್ಕಳು ಏನಾದರೂ ಸ್ವೀಟ್ನ ಕೇಳಿದ್ರೆ ತಿನ್ನೋದಕ್ಕೆ ಈ ಥರ ಸ್ವೀಟ್ನ ಮಾಡಿಕೊಡಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸುದ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 1 ಕಪ್ಪಷ್ಟು ರಾಗಿನ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು ನಾವು ಒಂದು 8 ಅವರ್ಸ್ ಆದರೂ ಇದನ್ನು ನೆನೆಸಿಡಬೇಕು. ಇಲ್ಲಾಂದರೆ ನಿಮಗೆ ಟೈಮ್ ಇದ್ದರೆ ನೈಟು ನೆನೆಸಿಡಿ, ಬೆಳಿಗ್ಗೆ ಬೇಕಿದ್ದರೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಥರ ನೆನೆಸೋದ್ರಿಂದ. ನೋಡಿ, ಇವಾಗ ನಾನು ನೆನೆಸಿರೋ ರಾಗಿನ ತೊಳ್ಕೊಂಡು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಹಾಗೆ ನಾನು ಯಾವ ಕಪ್ನಲ್ಲಿ ರಾಗಿನ ತೊಗೊಂಡಿದ್ದೆ ಅದೇ ಕಪ್ಪು ಸೇಮ್ ಕಪ್ನಲ್ಲಿ ನಾನು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡು ನಾವು ಒಂದು ಜಾಡನ್ನು ತೊಗೊಂಡಿದ್ದೀನಿ. ಆ ಜಾಡಿಗೆ ನಾನು ರಾಗಿ ಹಾಗೆ ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ, ಎಲ್ಲ ಫುಲ್ಲು ಹಾಕೋತಾ ಇದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಸುಮಾರು ಇಷ್ಟು ರಾಗಿನಲ್ಲೇ ನನಗೆ ಒಂದು 30 ಪೀಸಷ್ಟು ಸ್ವೀಟು ಸಿಕ್ಕಿದೆ ನನಗೆ. ಇಷ್ಟಾದರೆ ಸಾಕಾಗುತ್ತೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದರೆ ಇನ್ನೂ 1 ಕಪ್ಪಷ್ಟು ಹಾಕ್ಕೊಳ್ಳಿ. ನಾನು 1 ಕಪ್ಪು ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 1 ಕಪ್ಪು ರಾಗಿ, 1 ಕಪ್ಪು ತೆಂಗಿನಕಾಯಿ ತುರಿ. ಹಾಗೆ ಇಲ್ಲಿ ನಾನು 1.5 ಕಪ್ಪಷ್ಟು ಅದೇ ಕಪ್ನಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಚೆನ್ನಾಗಿ ನುಣ್ಣಗೆ ನೀವು ಇದನ್ನು ರುಬ್ಕೋಬೇಕು. ಆದಷ್ಟು ಇದು ಹಾಲೆಲ್ಲ ಚೆನ್ನಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ರುಬ್ಕೊಂಡು ನಾನು ಇದನ್ನು ಒಂದು ಬೌಲ್ನ ತೊಗೊಂಡು ಆ ಬೌಲಿಗೆ ಒಂದು ಬಟ್ಟೆನ ಕಟ್ಕೋತಾ ಇದ್ದೀನಿ. ತೆಳುವಾಗಿರೋ ಬಟ್ಟೆನ ತೊಗೊಳ್ಳಿ, ಜರಡಿ ಮಾಡ್ಕೋಬೇಕು. ಹಾಲೆಲ್ಲ ನೀಟಾಗಿ ನಾವು ತೊಗೋಬೇಕು ಅಂದರೆ ಈ ಥರ ಚೆನ್ನಾಗಿರೋ ಬಟ್ಟೆನ ನೀವು ತೊಗೊಳ್ಳಿ. ಒಂದು ದೊಡ್ಡ ಬೌಲನ್ನು ತೊಗೊಂಡು ನಾನು ಒಂದು ಬಿಳಿ ಬಟ್ಟೆನ ತೊಗೊಂಡು ತೆಳುವಾಗಿರೋದು ಅದನ್ನು ಬಟ್ಟೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ರಾಗಿ ಮತ್ತು ಕಾಯಿ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀವು ಇದರಲ್ಲಿ ಎಷ್ಟು ಹಾಲು ಬರುತ್ತೆ ಅಷ್ಟು ನೀವು ಹಾಲನ್ನು ತೆಕ್ಕೋಬೇಕಾಗುತ್ತೆ. ಈ ಥರ ಬಟ್ಟೆ ಎಲ್ಲ ಎತ್ಕೊಂಡು ನೀಟಾಗಿ ನೀವು ಹಿಂಡ್ಕೋಬೇಕು. ಹಾಲೆಲ್ಲ ಹಿಂಡೋವಾಗ ನೋಡಿಕೊಂಡು ಹಿಂಡ್ಕೊಳ್ಳಿ. ಅದು ಸ್ವಲ್ಪ ನಾವು ನೀರು ಹಾಕಿ ರುಬ್ಬಿರೋದ್ರಿಂದ, ಜಾಸ್ತಿ ನೀರನ್ನು ಹಾಕಿ ರುಬ್ಬಿರೋದ್ರಿಂದ ಹಾರುತ್ತೆ. ಹಿಂಡ್ಕೊಳ್ಳುವಾಗ ನೋಡಿಕೊಂಡು ನಿಧಾನವಾಗಿ ರುಬ್ಕೊಳ್ಳಿ, ಪಕ್ಕದಲ್ಲೆಲ್ಲ ಹಾರುತ್ತೆ. ಈ ಥರ ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಹಿಂಡ್ಕೊಳ್ಳಿ. ನೋಡಿ, ನಾನು ಹಿಂಡ್ಕೋತಾ ಇದ್ದೀನಲ್ಲ ಅದೇ ಥರ ಹಿಂಡ್ಕೊಳ್ಳಿ. ನೀವು ಎಷ್ಟು ಸಲ ನೀವು ರುಬ್ತೀರಾ, ಎಷ್ಟು ಹಾಲು ಬರುತ್ತೆ ಅಷ್ಟು ಸಲ ನೀವು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ನಾನು ಸುಮಾರು 3 ಸಲ 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಏನು ನೀರು ಜಾಸ್ತಿ ಅಂತ ಅನಿಸಲ್ಲ. ಇಷ್ಟು 1 ಕಪ್ಪು ರಾಗಿಗೆ ಇಷ್ಟು ಬೇಕಾಗತ್ತೆ. ನೋಡಿ, ನಾನು ಫಸ್ಟ್ ಟೈಮ್ ರುಬ್ಬಿರೋದ್ರಲ್ಲಿ ಇಷ್ಟು ಹಾಲು ಸಿಕ್ಕಿದೆ ನನಗೆ. ಈಗ ಪುನಃ ನಾನು ಹಿಂಡ್ಕೊಂಡಿರೋ ರಾಗಿ ಮತ್ತು ಕಾಯಿಯೆಲ್ಲ ಪುನಃ ಜಾಡಿಗೆ ಹಾಕ್ಕೋತಾ ಇದ್ದೀನಿ. ಈ ಥರ ಎಲ್ಲ ಜಾಡಿಗೆ ಹಾಕ್ಕೊಂಡು ನೀವು ಪುನಃ 1.5 ಕಪ್ಪಷ್ಟು ಅದೇ ಕಪ್ಪಲ್ಲಿ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಇದನ್ನು ಪುನಃ ರುಬ್ಕೋಬೇಕು. ರುಬ್ಕೊಂಡು ಎಷ್ಟು ಹಾಲು ಬರುತ್ತೆ ಅಷ್ಟು ನೀವು ಚೆನ್ನಾಗಿ ಹಿಂಡ್ಕೋಬೇಕು. ಎಲ್ಲಿವರೆಗೂ ನಾವು ರುಬ್ಕೊಂಡು ನಾವು ಹಾಲನ್ನು ತೊಗೋಬೇಕು ಅಂದರೆ ಇನ್ನು ಇದರಲ್ಲಿ ಹಾಲು ಬರೋದಿಲ್ಲ, ನೀರು ಥರ ಬರ್ತಿದೆ ಅಂತ ಅನಿಸಿದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸುಮಾರು ಒಂದು 5 ಟೈಮ್ ಆದರೂ ನೀವು ರುಬ್ಬಬೇಕಾಗುತ್ತೆ. ನಾನು 1.5 ಕಪ್ಪಷ್ಟು ನೀರನ್ನು ಹಾಕಿರೋದ್ರಿಂದ 3 ಸಲ ರುಬ್ಕೊಂಡಿದ್ದೀನಿ. ನೋಡಿ, ನಾನು ಇದು 2ನೇ ಸಲ ರುಬ್ಕೊಂಡು ಹಾಕೋತಾ ಇದ್ದೀನಿ. 2ನೇ ಸಲನೂ ಸುತ್ತ ನನಗೆ ಅಷ್ಟೇ ಹಾಲು ಸಿಕ್ಕಿದೆ. 3ನೇ ಸಲ ನಾನು ಅಷ್ಟೇ ಹಾಕ್ಕೊಂಡು ರುಬ್ಕೊಂಡು ಹಾಲನ್ನು ತೊಗೊತೀನಿ. ನೋಡಿ, ನಾನು 3ನೇ ಸಲ ರುಬ್ಕೊಂಡು ಹಾಲೆಲ್ಲ ಹಿಂಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪನೂ ಇದರಲ್ಲಿ ಹಾಲು ಬರ್ತಾಯಿಲ್ಲ. ಇವಾಗ ನೋಡಿ, ನನಗೆ ಈ ಪಾತ್ರೆಯಲ್ಲಿ 3/4 ಕಪ್ಪಷ್ಟು ಹಾಲು ಸಿಕ್ಕಿದೆ. ನಾವು ಎಷ್ಟು ಕಪ್ಪು ನೀರನ್ನು ಹಾಕೋಬೇಕು ಅಂದರೆ 1 ಕಪ್ಪು ಬೌಲಿಗೆ 1 ಕಪ್ಪು ತೆಂಗಿನಕಾಯಿಗೆ ನಾವು ಪ್ರತಿ ಸಲ ರುಬ್ಕೊಳ್ಳುವಾಗಲೂ ನಾನು 3 ಸಲ ರುಬ್ಕೊಂಡಿದ್ದೀನಿ. 3 ಸಲ ರುಬ್ಬೋದಕ್ಕೂ ನಾನು 1.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಲ್ಲಿಗೆ ನಾನು 4.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ.
ಇನ್ನು 5 ಕಪ್ ಹಾಕಿದ್ರೂ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ನೀರು ಜಾಸ್ತಿ ಆಗುತ್ತೆ ಅನ್ನೋದೇನೂ ಇಲ್ಲ. ಇದೇ ಥರ ನೀವು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ಇವಾಗ ಹಾಲು ನನಗೆ ಇಷ್ಟು ಬಂದಿದೆ. ಈಗ ಆ ಹಾಲನ್ನು ನಾನು ಒಂದು ಪಾನ್ಗೆ ಹಾಕೋತಾ ಇದ್ದೀನಿ. ನೀವು ತಳ ದಪ್ಪ ಇರಬೇಕು ಆ ಪಾತ್ರೆನ ತೊಗೊಳ್ಳಿ. ಆ ಪಾತ್ರೆನ ತೊಗೊಂಡು ನೀವು ಈ ಹಾಲನ್ನು ಹಾಕ್ಕೊಳ್ಳಿ. ಈಗ ನೋಡಿ ನಾನು ಹಾಲೆಲ್ಲ ಹಾಕೋತಾ ಇದ್ದೀನಿ. ಹಾಲೆಲ್ಲ ಹಾಕ್ಕೊಂಡು ನಾನು ಈಗ ಇದಕ್ಕೆ ಸ್ವೀಟಿಗೆ ಬೆಲ್ಲನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ಥರ ಬೆಲ್ಲನ ಯೂಸ್ ಮಾಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ 1 ಕಪ್ ಇತ್ತು ಅಷ್ಟೇ. ಅದಕ್ಕೋಸ್ಕರ ನಾನು ಮಾಮೂಲಿ ಸಿಗೋ ಬಿಳಿ ಬೆಲ್ಲ ಸಿಗುತ್ತಲ್ಲ, ಆ ಬೆಲ್ಲನೂ ಸುದ 1 ಕಪ್ಪು ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಏನಾದರೂ ಜಾಸ್ತಿ ಅಂತ ಅನಿಸಿದ್ರೆ 1.5 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಹಾಗೆ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಸ್ವೀಟ್ ಅಂದಮೇಲೆ ನಾವು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಏಲಕ್ಕಿ ಪೌಡರ್ನ ಸುದ ಹಾಕ್ಕೊಂಡು ನಾನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಟೈಮ್ನಲ್ಲಿ ಫ್ಲೇಮ್ನ ಹಚ್ಕೊಳ್ಳಿ. ಸ್ವಲ್ಪ ನೀವು ಒಂದು 2 ನಿಮಿಷ ಇದು ಗಟ್ಟಿ ಬರ್ತಾಯಿದೆ ಅನ್ನೋ ಟೈಮ್ವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆಮೇಲೆ ನೀವು ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಆದಷ್ಟು ನೀವು ಕೈ ಬಿಡಬಾರ್ದು, ಆ ಥರ ನೀವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ಬೆಲ್ಲ ಎಲ್ಲ ಫುಲ್ ಕರಗಬೇಕು, ಅಲ್ಲಿವರೆಗೂ ನೀವು ಬೆಲ್ಲ ಎಲ್ಲ ಕರಗಿ ಇದು ಬೇಯ್ತಾ ಇದೆ, ಸ್ವಲ್ಪ ತಳದಿಂದ ಗಟ್ಟಿ ಆಗ್ತಾ ಬರ್ತಿದೆ ಅನ್ನೋ ಟೈಮ್ನಲ್ಲಿ ಕಮ್ಮಿ ಮಾಡ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಕೈ ಬಿಡಬಾರ್ದು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ತೊಗೊಂಡಿರೋ ಪಾತ್ರೆಗೆ ಫುಲ್ಲು ತುಂಬ ಆಗಿಬಿಡ್ತು ಹಾಲು. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನವಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ಈ ಥರ ಗಟ್ಟಿ ಆಗ್ತಾ ಬರ್ತಾಯಿದೆ ಅನ್ನೋವಾಗ ನೀವು ಫ್ಲೇಮ್ನ ಫುಲ್ಲು ಕಮ್ಮಿನ ಮಾಡಿಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಗಟ್ಟಿ ಆಗ್ತಾ ಬರ್ತಾಯಿದೆ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಈ ಥರ ಗಟ್ಟಿ ಆಗ್ತಿದ್ದಾಗ ನೀವು ಕೈ ಬಿಡಬಾರ್ದು, ನೀಟಾಗಿ ತಳ ಹಚ್ಚಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ನಾನ್ ಸ್ಟಿಕ್ ಪಾತ್ರೆನ ತೊಗೊಂಡಿರೋದ್ರಿಂದ ತಳ ಏನು ಕಚ್ಚೋದಿಲ್ಲ. ನೀವೇನಾದರೂ ಬೇರೆ ಪಾತ್ರೆನ ಯೂಸ್ ಮಾಡಿದ್ರೆ ತಳ ಕಚ್ಚಿಬಿಡುತ್ತೆ. ಆದಷ್ಟು ಕೈ ಬಿಡದೇನೆ ಇರೋ ಹಾಗೆ ನೀಟಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಮುಂದೆನೇ ಇಟ್ಕೊಂಡು ಮಾಡ್ಕೊಳ್ಳಿ. ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ರಾಗಿನಲ್ಲಿ ಮಾಡಿರೋದ್ರಿಂದನೂ ಸುದಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಈ ಥರ ಗಟ್ಟಿ ಆಗ್ತಾ ಬರ್ತಿದೆ ಅನ್ನೋವಾಗ ನೀವು ತುಪ್ಪನ ಹಾಕ್ಕೋಬೇಕು. ನಾನು ಇಲ್ಲಿ 2 ಸ್ಪೂನ್ನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ತುಪ್ಪ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಹಾಗೆ ಶೈನಿಂಗಾಗೂ ಬರುತ್ತೆ ಸ್ವೀಟು. ಈ ಥರ ತುಪ್ಪ ಹಾಕ್ಕೊಂಡು ಗಟ್ಟಿ ಆಗ್ತಿರುವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಇದು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನೀವು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ ಸ್ವೀಟು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರುವಾಗ ನಾನು ಲಾಸ್ಟಿಗೆ ಇನ್ನೂ 2 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈ ಥರ ತುಪ್ಪ ಹಾಕೋದ್ರಿಂದ ಆವಾಗಲೇ ಹೇಳ್ದಾಗೆ ಸ್ವೀಟು ಶೈನಿಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ತುಪ್ಪ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು, ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ. ಇಷ್ಟು ಗಟ್ಟಿಯಾದರೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಈಗ ಅದು ಕರೆಕ್ಟಾಗಿ ರೆಡಿಯಾಗಿದೆ ಸ್ವೀಟು. ಇವಾಗ ನಾನು ಒಂದು ತಟ್ಟೆನ ತೊಗೊಂಡು ಅದಕ್ಕೆ ತುಪ್ಪನ ಸವರಿ ಇಟ್ಕೊಂಡಿದ್ದೆ. ಈಗ ಆ ತಟ್ಟೆಗೆ ನಾನು ಮಾಡಿರೋ ಸ್ವೀಟನ್ನು ಹಾಕೋತಾ ಇದ್ದೀನಿ. ಎಲ್ಲ ಫುಲ್ಲು ಹಾಕ್ಕೊಳ್ಳಿ. ನೀವು ಇನ್ನೂ ಸ್ವಲ್ಪ ದೊಡ್ಡ ತಟ್ಟೆನ ತೊಗೊಂಡ್ರು ಆಗುತ್ತೆ. ನಾನು ಫುಲ್ಲು ಒಂದು ತಟ್ಟೆಗೆ ಕರೆಕ್ಟಾಗಿ ಆಯಿತು. ನೋಡಿ ಈ ಥರ ಸ್ವಲ್ಪ ಎಲ್ಲ ಫುಲ್ಲು ಹಾಕ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಅದೇ ಎಲ್ಲ ಸೆಟ್ ಆಗಿಬಿಡತ್ತೆ. ನೋಡಿ ಇಷ್ಟೇ, ನೀವು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ನೀವು ಒಂದು ಟೈಮ್ ಇದ್ದರೆ 1 ಅವರು ಅಥವಾ 2 ಅವರು ಬಿಟ್ಟು ನೀವು ಇದನ್ನು ಕಟ್ ಮಾಡ್ಕೋಬೋದು. ಇವಾಗಲೇ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೋಡಿ ಇವಾಗ ನಾನು ಇದನ್ನು ತಣ್ಣಗಾಗೋದಕ್ಕೆ 1 ಅವರು ಬಿಟ್ಬಿಡ್ತೀನಿ. ಆಮೇಲೆ ನಿಮಗೆ ಕಟ್ ನೋಡಿ ನಾನು 1 ಅವರ್ ಆದಮೇಲೆ ನೋಡ್ತಾ ಇದ್ದೀನಿ. ನೋಡಿ ಕೈಗೆ ಸ್ವಲ್ಪನೂ ಅಂಟುತ್ತಾ ಇಲ್ಲ, ಪರ್ಫೆಕ್ಟಾಗಿ ಈಗ ಸ್ವೀಟು ರೆಡಿಯಾಗಿದೆ.
ಈ ಥರ ನೀವು ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೋದು. ಫ್ರಿಜ್ನಲ್ಲಿ ಏನೂ ಇಡೋ ಅವಶ್ಯಕತೆ ಇಲ್ಲ. ನೋಡಿ ಕಟ್ ಮಾಡ್ತಾಯಿದ್ರೆ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂತ. ತುಂಬ ಸಾಫ್ಟಾಗಿರುತ್ತೆ. ನೀವು ಕಟ್ ಮಾಡುವಾಗಲೂ ಅಷ್ಟೇ ಹುಷಾರಾಗಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನಾವು ಯಾವ ಥರ ಕಟ್ ಮಾಡಿರ್ತೀವಿ ಅದೇ ಥರ ಶೇಪ್ನಲ್ಲಿ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪನೂ ಏನೂ ಆಗೋದಿಲ್ಲ. ನೀವು ತಗೊಳ್ಳುವಾಗ ಸ್ವಲ್ಪ ನಿಧಾನವಾಗಿ ತೆಕ್ಕೋಬೇಕು ಅಷ್ಟೇ. ನೋಡಿ ಈಗ ಅದೆಲ್ಲ ಫುಲ್ಲು ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋತೀನಿ. ನೋಡಿ ಕಟ್ ಮಾಡಿ ನಾನು ತಕ್ಷಣ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ನೀವು ತಗೊಳ್ಳುವಾಗ ಸ್ವಲ್ಪ ನಿಧಾನವಾಗಿ ತಗೊಳ್ಳಿ. ತುಂಬ ಸಾಫ್ಟಾಗಿರೋದ್ರಿಂದ ಮುರಿದೋಗ್ಬಿಡುತ್ತೆ. ನಿಧಾನವಾಗಿ ತಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಶೇಪೆಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಎಷ್ಟು ಸಾಫ್ಟಾಗಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ನೀವೊಂದು ಸಲ ಮನೆಯಲ್ಲಿ ಮಕ್ಕಳೇನಾದರೂ ಸ್ವೀಟ್ನ ಕೇಳಿದ್ರೆ ಈ ಥರ ರಾಗಿನ ನೆನೆಸ್ಬಿಟ್ಟು ಮಾಡಿಕೊಡಿ. ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ರಾಗಿ ಹಾಲ್ಬಾಯಿ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ಬೇಕು ಅಂತಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.